ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ಮೇಡಮ್ ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೆ. ಚಿಕ್ಕಬಳ್ಳಾಪುರ ಬಗಲ್ಗುಂಟೆಲಿ ಇಲ್ಲ, ಅಲ್ಲಿ 5 ಕಿಲೋಮೀಟ್ರ್ ಗಾಡಿ ನಿಂತಿದೆ. ಜಾಳ್ಳಿ ಕ್ರಾಸಲ್ಲಿ ನೋ ಸ್ಟಾಕು, ಯಶವಂತ ರೈಲ್ವೆ ಸ್ಟೇಷನ್ ಹಿಂದಗಡೆ ನೋ ಸ್ಟಾಕು. ರಾಜ್ಕುಮಾರ್ ಫಸ್ಟ್ ಟ್ಯಾಂಕಿದಲ್ಲಿ 5 ಗಂಟೆಗೆ ಬರುತ್ತೆ ಗ್ಯಾಸು ಅಂತ ಹೇಳಿದ್ದಾರೆ. ಈ ಥರ ನಾವು ದುಡಿಮೆ ಮಾಡೋದು ಬಿಟ್ಬಿಟ್ಟು ಗ್ಯಾಸ್ ಹಾಕ್ಸೋಕ್ಕೆ ಬಂಕ್ ಟು ಬಂಕು, ಬಂಕಿಂದ ಬಂಕು ಓಡಾಡ್ತಾನೆ ಇದ್ದೀವಿ. ಸರ್ಕಾರ ಏನು ಮಾಡ್ತಾಯಿದೆ? ಕಣ್ಮುಚ್ಚಿ ಕುಂತಿದೆ ಸರ್ಕಾರ. ನಮ್ಮ ಆಟೋ ಡ್ರೈವರ್ಗೆ ಕತೆ ದೇವ್ರಿಗೆ ಗೊತ್ತು, ಹಂಗೆ ಅನುಭವಿಸ್ತಾ ಇದ್ದೀವಿ. ತುಂಬ ಕಷ್ಟ. ನಮಗೆ ಗ್ಯಾಸ್ ಹಾಕ್ಸ್ಕೊಳ್ಳೋ ಒಳಗೆ ಕೂತ್ಕೊಂಡ್ರೆ ದುಡಿಮೆ ಯಾವಾಗಂತ ಮಾಡೋಣ, ಹೆಂಡತಿ ಮಕ್ಕಳಿಂದ ಸಾಕೋಣ, EMI ಏನಂತ ಕಟ್ಟೋಣ, ಮನೆ ಬಾಡಿಗೆ ಅಂತ ಏನು ಮಾಡೋಣ, ಮಕ್ಕಳ ಫೀಸು, ಈಗ ಅಡ್ಮಿಷನ್ ಟೈಮು, ನಾವು ಇದನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಗ್ಯಾಸ್ ಇಲ್ದಂಗೆ ನೋಡಿ, ಇವಾಗ ನೀವೇ ನೋಡ್ತೀರಾ ಕಣ್ಣಾರೆ ಎಷ್ಟು ಗಾಡಿಗಳು ನಿಂತಿದ್ದಾವೆ, ಬೆಳಿಗ್ಗೆಯಿಂದ ಎಷ್ಟು ಗಾಡಿಗಳಿದೆ. ತುಂಬ ಹಿಂಸೆ ಆಗ್ತಾಯಿದೆ. ಸರ್ಕಾರ ಇದಕ್ಕೆ ಏನಾದ್ರು ದಯವಿಟ್ಟು ಏನೋ ಒಂದು ಕಠಿಣ ಕ್ರಮ ಕೈಗೊಳ್ಬೇಕು. ಇಲ್ಲಾಂದರೆ ಆಟೋ ಜೀವನ ತುಂಬ ಹದಗೆಡುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಓಲಾ ಒಬ್ಬರು ರ್ಯಾಪಿಡೋ ಬಿಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಬಸ್ ಫ್ರೀ ಬಿಟ್ಟಿದ್ದಾರೆ. ನಮ್ಮ ದುಡಿಮೆ ಅಲ್ಲೇ ಅರ್ಧ ಹೊಲ್ಟೋಯ್ತು. ಇನ್ನು ಗ್ಯಾಸಲ್ಲಿ ಈ ಥರ ಕೂತ್ಕೊಂಡ್ರೆ ನಾವು ಜೀವನ ಏನು ಮಾಡೋದು? ಹಿಂಗೆ ನಮ್ಗೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ನಮ್ಗೆ ಗೊತ್ತಿರೋದು ಇದೇ ಕೆಲಸನೇ. ಈಗ ವಾಟಾಳ್ ನಾಗರಾಜ್ ಅವರು ಗುರುವಾರ ದಿನ ಕಪ್ಪು ಬಟ್ಟೆ ಆಟೋ ರಿಕ್ಷಾ ಓಡಿಸೋರೆಲ್ಲರೂ ಕಪ್ಪು ಬಟ್ಟೆ ಹಾಕಿ ಧರಣಿ ಮಾಡೋಣ ಅಂತ ಹೇಳಿದ್ದಾರೆ, ಪ್ರೊಟೆಸ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಖಂಡಿತ ಸಹಾಯ ಮಾಡ್ತೀವಿ ಮೇಡಮ್, ಖಂಡಿತ ಸಹಾಯ ಮಾಡ್ತೀವಿ. ಯಾಕಂದ್ರೆ ಅವ್ರು ನಮಗೋಸ್ಕರನೇ ಬಂದಿರೋ ಸ್ಟ್ರೈಕ್ ಮಾಡೋದಕ್ಕೆ. ನಮಗೋಸ್ಕರ ಎಲ್ಲ ನಮ್ಮಂತ ಎಲ್ಲ ಆಟೋ ಡ್ರೈವರ್ ಅಣ್ಣ ತಮ್ಮದಿರಿಗೋಸ್ಕರ ಅವ್ರು ಬರ್ತಾರೆ, ಮುಂದೆ ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರಾರು ಮುಂದೆ ಬರ್ತಾರೆ. ಅವ್ರು ಬಿಟ್ಟರೆ ಇದುವರೆಗೂ ಯಾರೂ ಬಂದಿಲ್ಲ. ಇದು ತುಂಬ ದಿವಸದಿಂದ ನಡೀತಾ ಇದೆ, ಘನಘೋರ ನ್ಯಾಯ ನಡೀತಾ ಇದೆ. ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳಲು ಯಾರು ಮುಂದೆ ಬಂದಿಲ್ಲ ಸಪೋರ್ಟ್ ಮಾಡೋಕ್ಕೆ. ಅಟ್ಲೀಸ್ಟ್ ವಾಟಾಳ್ ನಗರದಲ್ಲೂ ಬರ್ತಾ ಇದ್ರೆ ನಮ್ಮ ಸಂಪೂರ್ಣ ಅವ್ರಿಗೆ ಬೆಂಬಲ ಇದೆ. ರಾಜ್ಯಾದ್ಯಂತ ಸರ್ ಅವತ್ತು ಆಟೋ ರಿಕ್ಷಾ ನಿಲ್ಲಿಸಿ ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಪ್ರೊಟೆಸ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಖಂಡಿತ ಸಹಾಯ ಮಾಡ್ತೀವಿ ಮೇಡಮ್. ನಮ್ಮ ತಂಡ ಎಲ್ಲ, ನಮ್ಮ ಗ್ರೂಪ್ ಏನಿದೆ ಪ್ರತಿಯೊಬ್ಬರು ನಾನು ಮೆಸೇಜ್ ಕಳಿಸಿ ನೀಡಿದಾಗೆ ಎಲ್ಲರೂ ಭಾಗಿಯಾಗ್ತೀವಿ ಅಂತ ಎಲ್ಲರೂ ಸ್ವಂತ ಅವರ ಓನ್ ಅಭಿಪ್ರಾಯದಿಂದ ಬರ್ತಾ ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ನಾವು ಭಾಗವಹಿಸೋದ್ರಲ್ಲಿ.